ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ತುಂಬ ತಿಂಗಳುಗಟ್ಟಲೆ ಆಗೋಯ್ತು ನಾನು ಬ್ಲಾಗ್ ಮಾಡಿ. ಯಾಕೋ ಮನ್ಸು ಸರಿ ಇರಲಿಲ್ಲ ವೀಡಿಯೋಸ್ ಮಾಡೋಕ್ಕೆ, ಅಂದರೆ ಮೂಡೇ ಇರಲಿಲ್ಲ ವೀಡಿಯೋಸ್ ಮಾಡಬೇಕು ಅಂತ. ಎಲ್ಲ ಬೋರ್ ಆಗಿಬಿಟ್ಟಿತ್ತು. ಅದಕ್ಕೆ ಸ್ವಲ್ಪ ಗ್ಯಾಪ್ ಕೊಟ್ಬಿಟ್ಟಿದೆ, ವೀಡಿಯೋಸ್ ಮಾಡೋದೆಲ್ಲ ಬಿಟ್ಬಿಟ್ಟಿದೆ. ಸೊ ತುಂಬ ತಿಂಗಳಾದಮೇಲೆ ನಾನು ಇವತ್ತು ವೀಡಿಯೋಸ್ ಮಾಡ್ತಾಯಿದ್ದೀನಿ. ಇವತ್ತು ವೀಡಿಯೋಸ್ ಮಾಡೋಕ್ಕೆ ಕಾರಣ ಏನಪ್ಪ ಅಂದರೆ, ನಾವು ಇವತ್ತು ಊರಿಗೆ ಹೋಗ್ತಾಯಿದ್ದೀವಿ. ಅಂದರೆ ನಾಗಮಂಗಲ ಮನೆ ದೇವರಿಗೆ ಪೂಜೆ ಮಾಡಿಸ್ಬೇಕು ಅಂತ ಹೋಗ್ತಾ ಇದ್ದೀವಿ ಇವತ್ತು. ಸೊ ಎಲ್ಲ ಬ್ಯಾಗೆಲ್ಲ ರೆಡಿ ಆಯಿತು. ಇವತ್ತೇ ಹೋಗಿ ಇವತ್ತೇ ಬಂದ್ಬಿಡ್ತೀವಿ. ಪೂಜೆ ಮಾಡಿಸ್ಬೇಕಿತ್ತು. ಸೊ ಎಲ್ಲ ಹೊರಟಿದ್ದೀವಿ. ನಮ್ಮ ಪಾಪು ಇನ್ನೂ ಮಲಗಿದ್ದಾಳೆ. ಅವಳಾದ್ಮೇಲೆ ಊಟ ಮಾಡಿಸಿ ಎಲ್ಲ ಹೊರಡಬೇಕು. ಹಾಂ, ಬನ್ನಿ. ನಾನೊಂದು ಬ್ಯಾಗ್ ತೊಗೊಂಡಿದ್ದೀನಿ. ಆ ಬ್ಯಾಗ್ ಹೆಂಗಿದೆ ಅಂತ ತೋರಿಸ್ತೀನಿ ಬನ್ನಿ. ಈ ಬ್ಯಾಗು ನಾನು ಮೊನ್ನೆ ಮಲ್ಲೇಶ್ವರಂಗೆ ಹೋದಾಗ ತೊಗೊಂಡಿದ್ದು. ಈ ಥರ ಇದೆ ಬ್ಯಾಗ್. ಇದು ವ್ಯಾನಿಟಿ ಬ್ಯಾಗ್ ಥರ ಎಲ್ಲ ಇಟ್ಕೊಬೋದು, ಏನು ಬೇಕಾ ಎಲ್ಲ ಇಟ್ಕೊಬೋದು. ಇದರಲ್ಲಿ ಜಿಪ್ ಒಂದೇ ಇರೋದು, ಒಳಗಡೆ ಒಂದು ಚಿಕ್ಕ ಜಿಪ್ ಇದೆ. ಅಲ್ಲಿ ಬಟ್ಟೆ ಎಲ್ಲ ಇಟ್ಕೊಬೋದು. ನಾವೆಲ್ಲರೂ ಹೋಗ್ಬೇಕಾದ್ರೆ ಪಾಪು ಬಟ್ಟೆ ಎಲ್ಲ ಇಟ್ಕೊಳ್ಳೋಕ್ಕೆ ತುಂಬ ಕಂಫರ್ಟೇಬಲ್ ಆಗಿದೆ ಇದು. ನೋಡಿ, ಏನೇನು ತೋರಿಸ್ತೀನಿ ನೋಡಿ. ಇಲ್ಲಿ ಇದು ಡಿಸೈನ್ ನೋಡಿ, ಎಷ್ಟು ಚೆನ್ನಾಗಿದೆ ಇದು. ಇದು ಫುಲ್ಲು ದಾರದಿಂದನೇ ಮಾಡಿರೋದು. ನೋಡಿ ಹೆಂಗೆ ಕಾಣಿಸುತ್ತೆ. ತುಂಬ ಗಟ್ಟಿ ಇದೆ, ಚೆನ್ನಾಗಿ ಬಾಳಿಕೆ ಬರುತ್ತೆ ಅಂತ ತೊಗೊಂಡೆ. ಜಸ್ಟ್ 300 ರೂಪೀಸ್ ಕೊಟ್ಟು ತೊಗೊಂಡಿರೋದು. ಇದರಲ್ಲಿ ಎಲ್ಲ ಥರದ ಇಟ್ಕೊಂಡ್ಬಿಟ್ಟಿದ್ದೀನಿ. ಪಾಪ ಬಟ್ಟೆ, ಮತ್ತು ಅವಳಿಗೆ ನೀರು ಕುಡಿಯೋಕ್ಕೆ ನೀರು, ಬಿಸಿನೀರು, ಆಮೇಲೆ ಸಿರ್ಲಾಕು, ಅದು ಹಾಲು ಪೌಡ್ರು, ಮತ್ತು ನೀರು ಬಾಟ್ಲು ಪಾಪುಗೆ ಎಲ್ಲ ಇದರಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಟಿಶ್ಯೂ ಪೇಪರು ಇಲ್ಲಿ. ಇದು ಬ್ಯಾಗ್, ಎಕ್ಸ್ಟ್ರಾ ಒಂದು ಬ್ಯಾಗ್ ಇಟ್ಕೊಂಡಿದ್ದೀನಿ ಚಿಕ್ಕದು. ಎಲ್ಲ ಇದರೊಳಗೆ ಇದೆ ನೋಡಿ. ಎಲ್ಲ ಇದೊಂದು ಜಿಪ್ ಕೊಟ್ಟಿದ್ದಾರೆ, ಕಾಣಿಸ್ತಿದೆ ಜಿಪ್ಪು. ಇದೊಂದು ಜಿಪ್ ಇದೆ, ಮತ್ತು ಇದೊಂದು ಚಿಕ್ಕದೊಂದು ಸೈಡಾಗಿ ಇಟ್ಕೊಳ್ಳೋಕೆ ಅಲ್ಲಿದೆ. ನೋಡೋಕೆ ಚೆನ್ನಾಗಿದೆ ಬ್ಯಾಗು. ಎಲ್ಲರೂ ಹೋಗ್ಬೇಕಾರೆ. ಸೊ ಇನ್ನೂ ನಾನು ರೆಡಿ ಆಗಬೇಕು. ಎಲ್ಲ ನಮ್ಮಮ್ಮನೂ ಬರ್ತಾರೆ. ಸೊ ಅಲ್ಲಿ ನಮ್ಮ ಆಂಟಿ ಎಲ್ಲ ಬರ್ತಾರೆ. ಒಟ್ಟಿಗೆ ಹೋಗೋಣ ಬನ್ನಿ ಗೈಸ್. ನಾವಿವಾಗ ಹೊರಟ್ವಿ. ಎಲ್ಲ ರೆಡಿ ಮಾಡ್ಕೊಂಡು ಹೋಗೋ ಅಷ್ಟರಲ್ಲಿ ನಾವು 4:15 ಬಿಟ್ವಿ. ಈಗ ನಾವು ದೇವಸ್ಥಾನಕ್ಕೆ ಬೇರೆ ಹೋಗ್ಬೇಕು. ಇವಾಗ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. 6:15 ದೇವಸ್ಥಾನ ಕ್ಲೋಸು ಅಂತ ಹೇಳಿದ್ದಾರೆ. ನಾವು ಬೇಗ ಹೋಗ್ಬೇಕು ಇವಾಗ. ನಾವಾಗಲೇ ನೆಲಮಂಗಲ ಹೈವೇಲಿ ಹೋಗ್ತಾಯಿದ್ದೀವಿ ನೋಡಿ. ಎಲ್ಲ ಸಾಂಗ್ ಕೇಳಿಸ್ಕೊಂಡು ಹೋಗ್ತಾಯಿದ್ದೀವಿ. ಎಲ್ಲ ಕೂತ್ಕೊಂಡ್ಬಿಟ್ಟಿದ್ದಾರೆ ನೋಡಿ. ಎಲ್ಲ ಮಕ್ಕಳು, ಚಿಕ್ಕ ಮಕ್ಕಳೇ 3 ಜನ ಇದ್ದಾರೆ. ಅವ್ರನ್ನ ಕಂಟ್ರೋಲ್ ಮಾಡೋದೇ ತುಂಬ ಕಷ್ಟ ಆಗುತ್ತೆ ಇವಾಗ ನೋಡಿ. ಸನ್ಸೆಟ್ ಎಷ್ಟು ಚೆನ್ನಾಗಿ ಕಾಣಿಸ್ತು ಅಂದರೆ, ಈ ಥರ ಕ್ಯಾಪ್ಚರ್ ಮಾಡ್ಕೊಳ್ಳೋದು ಅಂತ ನನಗಂತೂ ತುಂಬ ಇಷ್ಟ ಆಯಿತು ನೋಡಿ. ಆ ಸನ್ಸೆಟ್ಗೆ ಆರೆಂಜ್ ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಗೋಲ್ಡನ್ ಥರ. ಈ ವಿಡಿಯೋದಲ್ಲಿ ಸಾಂಗ್ಸ್ ಓಡ್ತಾ ಇದೆ, ಅದಕ್ಕೆ ಮ್ಯೂಟ್ ಮಾಡಿಬಿಟ್ಟು ನಾನೇ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ನಾವಾಗಲೇ ದೇವಸ್ಥಾನ ಹತ್ರ ಆಗ್ತಾಯಿದ್ದೀವಿ. ಬೆಟ್ಟ ಹತ್ತಬೇಕು. ಇದು ಕೋಟೆ ಬೆಟ್ಟ ನೋಡಿದ್ದೀನಿ ಅನಿಸುತ್ತೆ, ನಾನು ಹಳೆ ವ್ಲಾಗ್ಲೆಲ್ಲ ಹಾಕಿದ್ದೀನಿ. ಕಂಬದ ನರಸಿಂಹಸ್ವಾಮಿ ಬೆಟ್ಟಕ್ಕೆ ಹೋಗ್ತಾಯಿದ್ದೀವಿ. ಆಗಲೇ 6:15 ಆಗಿತ್ತು. ನಾವು ಫೋನ್ ಮಾಡಿ ಹೇಳಿದ್ವಿ ಪೂಜಾರಿಗೆ ಬರ್ತಾಯಿದ್ದೀವಿ ನಾವು, ಸ್ವಲ್ಪ ಲೇಟ್ ಆಗುತ್ತೆ ಅಂತ. ಸೊ ಅದಕ್ಕೆ ಅವರು ಅಲ್ಲಿ ಬಂದಮೇಲೆ ಫೋನ್ ಮಾಡಿ ಅಂತ ಹೇಳಿದ್ರು. ಅದಕ್ಕೆ ಇವಾಗ ಅಲ್ಲಿಗೆ ಹೋಗ್ತಾಯಿದ್ದೀವಿ. ಇನ್ನೇನು ಹತ್ರ ಆಗ್ತಾಯಿದ್ದೀವಿ ಅಲ್ಲಿಗೆ, ದೇವಸ್ಥಾನ ಹತ್ರ. ಇವಾಗ ಹೂವು, ಹಣ್ಣು, ಕಾಯಿ ಎಲ್ಲ ತೊಗೊಬೇಕು ದೇವಸ್ಥಾನದಲ್ಲಿ ಪೂಜೆ ಮಾಡ್ಸೋಕ್ಕೆ. ಆಗಲೇ ಬಂದ್ವಿ ನೋಡಿ, ದೇವಸ್ಥಾನ ಹತ್ರನೇ ಬಂದಿದ್ದೀವಿ. ಅಲ್ಲಿ ಮುಂದೆ ಕಾಣಿಸ್ತಿದೆಯಲ್ಲ, ಅದೇ ಬೆಟ್ಟಕ್ಕೆ ಹೋಗೋ ದಾರಿ. ನಾವು ಕಾರಲ್ಲೇ ಹೋಗ್ತಾಯಿದ್ದೀವಿ ಗೈಸ್. ನಾವು ಆಗಲೇ ದೇವಸ್ಥಾನ ಅಂತ ಬಂದಿದ್ದೀವಿ ನೋಡಿ. ಹಣ್ಣು ಕಾಯಿ ತೊಗೊತಾ ಇದ್ದಾರೆ ಪೂಜೆ ಮಾಡ್ಸೋಕ್ಕೆ. ಟೈಮ್ ಆಗಲೇ 7:15 ಬೆಟ್ಟ ಹತ್ತಾಯಿದ್ದೀವಿ. ಆಗಲೇ ನೋಡಿ ದೇವಸ್ಥಾನ ಕಾಣಿಸ್ತಾ ಇದೆ. ಇನ್ನು ಮಳೆ ಬರೋ ಥರ ಇದೆ, ಹನಿ ಬರ್ತಾಯಿದೆ ಮಳೆ. ನಾವು ಸ್ವಲ್ಪ ದೇವಸ್ಥಾನ ಹಿಂದೆ ಬರಬೇಕಾದ್ರೆ ತುಂಬ ಮಳೆ ಬಂತು. ಇವಾಗ ಮಳೆ ಬರ್ಬೋದೇನೋ ಗೊತ್ತಿಲ್ಲ, ನೋಡೋಣ ಬನ್ನಿ. ವೀಡಿಯೋಸ್ ಮಾಡ್ತೀನಿ ಪೂಜೆ ಮಾಡೋದೆಲ್ಲ. ಬಂದ್ವಿ ನಾವು ದೇವಸ್ಥಾನ ಹತ್ರ. ಇನ್ನೇನು ನೋಡಿ ಗೈಸ್, ನಾನು ಹೇಳಿದ್ಮೇಲೆ ಎಷ್ಟು ಜೋರಾಗಿ ಮಳೆ ಬರ್ತಿದೆ. ಈ ಬೆಟ್ಟದ ಮೇಲೆ ನಿಂತ್ಕೊಂಡು ನೋಡಿದ್ರೆ ತುಂಬ ಗಾಳಿ ಮಳೆ ಜಾಸ್ತಿ ಬರ್ತಿದೆ. ಯಾಕಂದರೆ ನಾವು ತುಂಬ ಹೈಟಲ್ಲಿದ್ದೀವಲ್ಲ,
ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬಂದ್ವಿ. ಡೈರೆಕ್ಟಾಗಿ ನಮ್ಮ ಆಂಟಿಯವ್ರ ಅತ್ತೆ ಮನೆಗೆ ಬಂದ್ವಿ. ಒಂದು ಮೂಂದು ಚೆನ್ನಾಗಿತ್ತು, ವೀಡಿಯೋ ಮಾಡೋಣ ಅಂತ ಒಂದು ವೀಡಿಯೋ ಮಾಡಿಕೊಂಡೆ. ಮಾರ್ನಿಂಗ್ ಗೈಸ್, ಇವಾಗ ನಾವು ಕೆರೆ ಕಡೆ ಹೋಗ್ತಾಯಿದ್ದೀವಿ. ಮೀನು ತರೋಣ ಅಂತ ಹೋಗ್ತಾಯಿದ್ದೀವಿ. ಇವಾಗ ಫ್ರೆಶ್ಶಾಗಿ ಮೀನು ಕೊಂಬರ್ತಾರಂತೆ, ಅದಕ್ಕೆ ಕೆರೆ ಕಡೆ ಹೋಗೋಣ ಅಂತ ಬರ್ತಾಯಿದ್ದೀವಿ. ಇದು ಡ್ಯಾಮ್ ನೀರೇ ಬರ್ತಿರೋದು. ಅಲ್ಲಿ ತುಂಬ ಜನ ಮೀನು ಇಡ್ತಾರೆ. ಬೆಳಗಿನ ಜಾವ ಬಂದುಬಿಟ್ಟು ಮೀನೆಲ್ಲ ಇದಾಗ್ತಾರೆ, ನೆಟ್ ಬಲೆ ಹಾಕ್ತಾರೆ. ಬಲೆ ಹಾಕಿದಾಗ ಮೀನು ತುಂಬ ಬರ್ತಾವಲ್ಲ, ಅದಕ್ಕೆ ಕಾಯ್ತಾ ಇದ್ದೀವಿ. ಇಲ್ಲಿ ನೋಡಿ, ಆಗಲೇ ತೆಪ್ಪಗಳು ನೋಡಿ ಎಷ್ಟು ಇದ್ದಾವೆ. ಆ ತೆಪ್ಪದಲ್ಲಿ ಬರ್ತಾರೆ ಮೀನು ಇಟ್ಕೊಂಡು, ಅದಕ್ಕೆ ಕಾಯ್ತಾ ಇದ್ದೀವಿ ಮೀನು ಇಟ್ಕೊಂಡು ಹೋಗೋಣ ಅಂತ. ಬೆಳಗ್ಗೆ ಮೀನು ಹಿಡಿದು ಬಂದಿದ್ದೀವಿ ಕೆರೆ ಹತ್ರ. ಮೀನು ಇಲ್ವಂತೆ ನೋಡಿ, ಆದರೆ ಮೀನು ಸಿಗುತ್ತೆ ಅಂತ ಬಂದ್ವಿ ಬೆಳಗ್ಗೆನೆ. ಇದು ಬರ್ತೇನೋ ಮೀನು ಇಲ್ವಂತೆ ನೋಡಿ. ಸ್ನ್ಯಾಪ್ ಹಾಕ್ಬಿಡ್ಲಿ ಆಂಟಿ ಇವರು. ಮೀನು ಸ್ನ್ಯಾಪ್ ಹಾಕೋರು ಬೇಗ ಬೇಗ ಬರಬೇಕು. ಬರ್ಬೇಕಲ್ಲ ಅಪ್ಪೆ, ಚೆನ್ನಾಗಿರುತ್ತೆ. ಇದು ಮಾದಳ್ಳಿ ಮನೆ ಸೀದೋಗ್ಬಿಡ್ತದೆ ಕೆಳಗಡೆ. ಲೈಟ್ ಕುರಿಲಿ ಬೇಗ. ಸ್ವಾಮಿ ಕಾಣಿಸ್ತಿಲ್ಲ ನೀವು. ನಮಸ್ತೆ ಗಾಯ್ಸ್, ವಿ ಆರ್ ಫ್ರಮ್ ಬೆಂಗಳೂರು. ಈ ಮೀನ ಚೆನ್ನಾಗಿ ತಿನ್ಕೊಂಡು ಕೇರಳ ಆಡೋಣ ಅಂತ ಹೊರಟ್ವಿ. ಎಷ್ಟೊತ್ತಾದರೂ ಓಡೋಕ್ಕಾಗಿಲ್ಲ, ನಮಗಂತೂ ಟೈಮೇ ಸಿಕ್ಕಿರಲಿಲ್ಲ. ಆಮೇಲೆ ಎಲ್ಲ ಬಂದ್ವಿ ಕೆರೆಗೆ ಆಡೋಕ್ಕೆ. ಹೋಗಿ ಅಲ್ಲ ಆಟ ಆಡಕ್ಕೆ.